ರೀ ಇವರಿಗೆ ಸಾಗರಪ್ಪರಿಗೆ ಫೋನ್ ಹಚ್ಚಿದ್ರೇನ ನಾವು ಹಿಂಗೆ ಹೊಲ್ದಾಗ ಬಂದೀವಿ ತರಕಾರಿ ಎಲ್ಲ ಹರಿಯಾಕೊಂತೀವಿ ಮತ್ತು ಬಂದು ತೊಗೊಂಡು ಕಳಿಸ್ರಿ ಗಾಡಿನ ತೊಗೊಂಡು ಹೋಗಕ್ಕಂತ ಹೇಳಿರಿಲ್ಲ. ಅಯ್ಯ ರಾತ್ರಿನ ಫೋನ್ ಹಚ್ಚಿ ಹೇಳೀನಿ ಅವರು ಕಳಿಸ್ತೀನಿ ಅಂದಾರ. ಇಷ್ಟು 10 ಗಂಟೆ 10:30 ಅನ್ನಷ್ಟಿಗೆ ಗಾಡಿ ಕಳಿಸ್ತಾರಂತ. ಅದಕ್ಕೆ ಅಷ್ಟ್ರಾಗ ನಮ್ಗೆ ಎಷ್ಟು ಆಕೈತೆ ಅಷ್ಟು ಲಘು ಲಘುನ ತರಕಾರಿ ಎಲ್ಲ ಹರಿದು ಬಿಡನ್ರಿ ಅಂತ. ಸರಿ ಆಯ್ತಪ್ಪ, ನೀವು ಹೋಗು ಅಲ್ಲಿ ಗಿಡದ ನಳ್ಳಿಗೆ ಕುತ್ಕೋ ಹೋಗು, ನಾವು ಮಾಡ್ತೀವಂತ ಹೋಗಪ್ಪ ಕೆಲಸನ. ಅಲ್ಲ ನಾನು ಸಣ್ಣಕ್ಕೆ ಹಂಗೆ ಕುತ್ಕೊಂಡು ಏನಾರ ಕಿತ್ತು ಹರಿಯೋದು ಮಾಡ್ತೀನಿ ಅಂತ ತಗೋರಿ. ನೀವು ಹೋಗಿ ನಿಮ್ಮ ಕೆಲಸ ಮಾಡಿ ಹೋಗ್ರಿ. ಹಂಗೆ ಕುಂತೆ ಅಂದ್ರೆ ಮತ್ತೆ ಕೆಲಸ ಆಗಂಗಿಲ್ಲ. ಭಾಳ ಬಿಟ್ಟವು ತರಕಾರಿ ಎಲ್ಲ. ರೀ ನೀವೇನು ತಲೆ ಕೆಡ್ಸ್ಕೊಂಡು ಹಾಕೋಬೇಡ್ರಿ, ನಾವು ಅದೀವಿಲ್ಲ, ನಾವೆಲ್ಲ ಹರಿತೀವಂತ ತರಕಾರಿನ. ನೀವು ಸುಮ್ಮನೆ ಹೋಗಲ್ಲಿ ಕುತ್ಕೋರಿ. ಈಗ ಹರಿದ ಮೇಲೆ ಮತ್ತು ಈಗ ಹೆಂಗೋ ತರಕಾರಿ ಅವೆಲ್ಲ ಬೇರೆ ಬೇರೆ ಮಾಡ್ಬೇಕನ್ನ ಏನು ಅಷ್ಟು ಒಂದ್ರಾಗ ಹಾಕಿ ಕಳಿಸ್ಬಿಡದ. ಇಲ್ಲ, ತರಕಾರಿಯಾಗ ಈಗ ಟಮಾಟಿಕಾಯಿ ಅಂತ ಒಂದು ಸ್ವಲ್ಪ ಸಪ್ರೇಟ್, ಆಮೇಲೆ ಒಂದು ಸ್ವಲ್ಪ ದಾರಿ ಮೇಲೆ ಇರೋದೊಂದು ಸಪ್ರೇಟ್, ಭಾಳ ಹಣ್ಣಾಗಿರ್ತಾವಲ್ಲ ಅಂಥವು ಸಪ್ರೇಟ್, ಎಲ್ಲ ಚಂದನ ತಂಗೆ ಪ್ಯಾಕ್ ಮಾಡಿ ಕಳ್ಸಂತ ಅಂದಾರ ಅವರು. ಅದಕ್ಕಯ್ಯಪ್ಪ ನೀನು ಹೋಗಿ ಗಿಡದ ನೆರಳಿ ಕುತ್ಕೋ, ನಾವು ಬಡ ಬಡ ಹರಿತೀವಿ. ಕಾಕ ಅವರೆಲ್ಲ ತೊಗೊಂಬಂದು ಅಲ್ಲೇ ಗಿಡದ ನೆರಳಿಗೆ ಸುರುತ್ತಾರ, ನೀನು ಅಲ್ಲೇ ಕುತ್ಕೊಂಡು ಬೇಕಾರೆ ಪುಟ್ಟಿ ಹಾಕಂತಿ ಅಂತ ಚಲೋ ಚಲೋ. ಸರಿ ಆ ತಗೋರವ. ಹಂಗಾರ ನೀವು ಲಘು ಲಘುನ ಚಲೋ ಮಾಡಿಬಿಡ್ರಿ ಕೆಲಸನ. ನಾವು ಹೋಗಿರ್ತೀನಿ ಅಂತ ಗಿಡದ ನೆರಳಿಗೆ. ಸರಿ ಆಯ್ತಪ್ಪ. ಲಕ್ಷ್ಮಕ್ಕ ಏನಾದ್ಲಿ? ನೀನು ಇದಕ್ಕೆ ಒಂದ ಸಲ ಒದ್ರಕೊಂತ ಬರಾಕೊಂತಿದ್ಯಲ್ಲ ಅಲ್ಲಿಂದನ. ಅಯ್ಯೋ ಲಕ್ಷ್ಮಕ್ಕ, ನಮ್ಮ ಹೊಲದಾಗ ಪೀಗು ಎಷ್ಟು ಚಲೋ ಬಂದಾವಲ್ಲ. ನನಗಂತೂ ನಮ್ಮ ಹೊಲ ನೋಡಿ ಇದು ನಮ್ಮ ಹೊಲನ ಅಂತ ಅನ್ಸೋಕೊಂಡ್ ಬಿಟ್ಟೈತಿ ಬೇಯಕ್ಕ. ಅಷ್ಟು ಚಲೋ ಬಂದೈತೆ ನೋಡ್ಬಿ ಈ ಸಲ ತರಕಾರಿ. ಹೂನ ಲಕ್ಷ್ಮಕ್ಕ, ನನಗಂತೂ ನಂಬಕ್ಕಾಗವಲ್ದಪ್ಪ. ಇದೆಲ್ಲ ನಮ್ಮ ಹೊಲನ, ಈ ಥರ ಬೆಳಿತೀವ ನಾವು ನಮ್ಮ ಹೊಲದಾಗ ಅಂತಂದು ನಂಬಕ್ಕಾಗವಲ್ದು ಬೇಯಕ್ಕ ನನಗೆ. ಹೂನ ನನಗೂ ಹಂಗೆ ಆಗ್ಬಿಟ್ಟೈತಿ. ನಮ್ಮ ಹೊಲ ನೋಡಿ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆತಪ್ಪ. ಅಷ್ಟೆಲ್ಲ ಕಷ್ಟಪಟ್ಟು ನಾವ ಬಿತ್ತಿ ನಾವ ಕಸ ಎಲ್ಲ ತೆಗೆದು ಮಾಡಿದಕ್ಕೂ ಸಾರ್ಥಕ ಆತಪ್ಪ ಯಪ್ಪ. ಅಂದಂಗೆ ಅಂಬವ ಪಂಚವ, ಅದು ನಾವು ಹೊಲ ಬಿತ್ತದ ಬಿಟ್ಟಿದ್ವಲ್ಲ, ಕಸ ಭಾಳ ಬಂದಿದ್ದಕ್ಕೆ ಅವತ್ತು ನೇತ್ರವ ಮತ್ತು ಗವಿ ಕಸ ಎಲ್ಲ ತೆಗ್ದಿದ್ರಲ್ಲ, ಇದ ಹೊಲ ಅಂತ ನೋಡ್ರಿ ಎಷ್ಟು ಚಲೋ ಬಂದೈತಿ ಸೊಪ್ಪು. ಯವ್ವ ಲಕ್ಷ್ಮಕ್ಕ, ಅದು ಹೊಲ ನೀದು. ಯವ್ವ ಎಂಥ ಬಂಗಾರದಂಥ ಹೊಲನ ನಾವು ಬಿತ್ತದ ಬಿಟ್ಟಿದ್ವಲ್ಲ ಯಕ್ಕ. ಇಲ್ಲಿ ನೋಡು ತರಕಾರಿ ಸೊಪ್ಪೆಲ್ಲ ಎಷ್ಟು ಮಸ್ತ್ ಬಂದವು. ಹ್ಞೂ ನೋಡ, ಅವತ್ತೇನಾರ ನಮ್ಮ ನೇತ್ರವ ಮತ್ತು ಗವಿ ಏನಾರ ಇದನ್ನು ಸ್ವಚ್ಛ ಮಾಡಿಲ್ಲ ಅಂದಿದ್ರೆ ನೋಡ, ಇಂಥ ಬಂಗಾರದಂಥ ಹೊಲನ ಹಂಗೆ ಖಾಲಿ ಬಿಟ್ಬಿಡ್ತಿದ್ವಿ ನೋಡಿ ನಾವು. ಯವ್ವ ಲಕ್ಷ್ಮಕ್ಕ, ನನಗಂತೂ ನಮ್ಮ ಹೊಲ ನೋಡಿ ಕುಡದಾಡ್ಬೇಕಂತ ಅನ್ಸಾಕೊಂತೈತಿ ನೋಡು. ಮನೆಗೆ ಹೋಗಕ್ಕೆ ಮನಸ್ಸ ಬರಂಗಿಲ್ಲ ಬಿಡ್ಬೇಕು. ಅದಕ್ಕೆ ಗಂಡ್ಮಕ್ಳು ಮನೆಗೆ ಬರಕ್ಕೆ ಒಲ್ಲೆ ಅಂತಿದ್ರು, ಹೊಲದಾಗ ಇದ್ದ ಬಿಡ್ತಿದ್ರು ಅವರು. ಇಷ್ಟು ಚಲೋ ಬಂದೈತಿ ತರಕಾರಿ ಎಲ್ಲ ನೋಡಿದ್ರೆ ಕಣ್ಣು ತಂಪನಿಸ್ತೈತಿ ನೋಡವ. ಹೂನ ಎಷ್ಟು ಸಮಾಧಾನ, ಎಷ್ಟು ನಿಧಾನ ಐತವ ಯವ್ವ ನಮ್ಮ ಹೊಲದಾಗ. ನಡ್ರಿ ಆಗಲೇ ಹೊತ್ತಾತು, ಬಡ ಬಡ ತರಕಾರಿ ಹರಿಯನ್ರಿ. 10 ಗಂಟೆ 10:30 ಅನ್ನಷ್ಟಿಗೆ ಗಾಡಿ ಬರ್ತೈತಂತ. ಅಷ್ಟೊತ್ತು ಅನ್ನಷ್ಟಿಗೆ ನಾವು ಅರ್ಧ ತರಕಾರಿನಾರು ಹರಿಯೋದಾಗಿರ್ಬೇಕು. ಸರಿ ಬರ್ರಿ ಅಕ್ಕ, ಹಂಗಂದ್ರೆ ಎಲ್ಲರೂ ಒಂದೊಂದು ಸಾಲ ಹಿಡ್ಕೊಂಡ್ಬಿಡನ್ನತ್ತಾಗ. ಮೊದಲು ಸಾಗರ್ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಇವತ್ತು ನಮ್ಮ ಮನ್ಯಾಗ ಇಷ್ಟೆಲ್ಲ ಖುಷಿಯಾಗದಾರ ಅಂತಂದ್ರೆ ಅದಕ್ಕೆಲ್ಲ ಕಾರಣ ಸಾಗರ್ ಅವರು ಎಷ್ಟು ಹೆಲ್ಪ್ ಮಾಡಾರ ನಮಗೆ. ಇಷ್ಟೆಲ್ಲ ಸಜೆಷನ್ ಕೊಟ್ಟಾರ. ಹೊಲದಾಗ ಈ ಹೊಲಕ್ಕೆ ಇದನ್ನು ಬಿತ್ರಿ, ಇಷ್ಟ ಪ್ರಮಾಣದಲ್ಲಿ ನೀರು ಹರಿಸ್ರಿ, ಇಷ್ಟ ಪ್ರಮಾಣದಲ್ಲಿ ಗೊಬ್ಬರ ಹಾಕ್ರಿ ಅಂತ ಎಲ್ಲನೂ ಇಷ್ಟು ಚಂದ ಹೇಳಾರಲ್ಲ. ಅದಕ್ಕೋಸ್ಕರ ಈ ಸಲ ಪೀಕೆಲ್ಲ ಇಷ್ಟು ಚಲೋ ಬಂದೈತಿ. ಅವ್ರು ಬಂದ ತಕ್ಷಣ ಮೊದಲು ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಅವರಿಗೆ. ನಿಮ್ಮದು ಯಾರಾದರೂ ಹೊಲ ಇದ್ದರೆ ಹೊಲದಲ್ಲಿ ಚೆನ್ನಾಗಿ ಪೀಕ್ ಬಂದಾಗ ನಿಮಗೂ ಈ ಥರನೇ ಖುಷಿ ಅನಿಸಿದೆನಾ? ಆ ಥರ ಏನಾದರೂ ಖುಷಿ ಅನಿಸಿದರೆ ನೀವು ಕೆಳಗಡೆ ಕಮೆಂಟ್ ಮಾಡಿ, ವಿಡಿಯೋ ಕೆಳಗಡೆ, ಸರಿನಾ? ನಿಮ್ಗೆಲ್ರಿಗೂ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಓಕೆನಾ? ನಮಸ್ಕಾರ. ಲಕ್ಷ್ಮಕ್ಕ, ಮೊದಲೇನು ಟಮಾಟಿ ಹರಿಬೇಕಂತನ? ಹೂನ, ನಿಮ್ಮ ಮಾವ ಅಂದರೆ ನೋಡು, ಮೊದಲೇ ಟಮಾಟಿ ಹರಿಬೇಕಂತ. ಬಡ ಬಡ ಟಮಾಟಿ ಹರಿಯೋದು ಮುಗಿದ್ಮೇಲೆ ತರಕಾರಿ ಹರಿಬೇಕಂತ. ಸರಿ, ಎಲ್ಲರೂ ಒಂದೊಂದು ಸಾಲು ಹಿಡ್ಕೊಂಡ್ಬಿಡ್ರಿ, ಹರ್ಕೊಂತ ಹೋಗೋಣ, ಮತ್ತೆ ಒತ್ತಕ್ಕೈತಿ. ಸರಿ ತಗೋಬೇಕು ಹಂಗಾರ. ಲಕ್ಷ್ಮಕ್ಕ, ಟಮಾಟಿ ನೋಡ ಎಷ್ಟು ಕೆಂಪಗೆ ಎಷ್ಟು ಮಸ್ತ್ ಬಿಟ್ಟಾವಲ್ಲ. ಹೂನ, ನನಗಂತೂ ಟಮಾಟಿ ನೋಡಿ ಯವ್ವ ಹರಿಯಾಗ ಮನಸ್ಸು ಬರೋವಲ್ದು. ಇಲ್ಲೇ ಗಿಡದಾಗ ಬಿಟ್ಟು ಬಿಡ್ಬೇಕು ನೋಡಂತ ಅನ್ಸಾಕೊಂತೈತಿ. ಅಷ್ಟು ಚಂದ ಬಿಟ್ಟಾವ ನೋಡ ಹಣ್ಣು. ಈ ಹೊಲನ ಹಂಗೆ ಕೆಂಪು ಕಾಣಾಕೋತೈತಿ ನೋಡು ಟಮಾಟಿ ಹೊಲದಾಗ. ಹೂನ ಲಕ್ಷ್ಮಕ್ಕ, ಭಾರಿ ಬಿಟ್ಟವ ಈ ಸಲ ತರಕಾರಿ ಅಂತೂ. ಅಂದಂಗೆ ಇವತ್ತು ಇದೇ ಟಮಾಟಿನ ಒಯ್ಯಿ ಅಂತ ಹೇಳ್ರಿ ಮನೆಗೆ. ಇದರಂದು ಟಮಾಟಿ ಸಾರು ಮಾಡೋಣ ನೋಡನ್ರಿ ಹೆಂಗಾಗತ್ತಂತಂದು. ಅಯ್ಯೋ ಚಿಕ್ಕಿ, ಭಾರಿ ಆಗುತ್ತೆ ನೋಡ್ರಿ ಇದರಿಂದ. ಯವ್ವ ಇದ್ರದ್ದು ಟಮಾಟಿ ಚಟ್ನಿ ಮಾಡಬೇ, ಟಮಾಟಿ ಕಾಯ್ದು ಅದನ್ನು ಮಸ್ತ್ ಆಕೈತಿ. ಹ್ಞೂ ಆತ ತಗೋ. ಇವತ್ತು ಹೆಂಗೆ ಮನೆಗೆ ಹೋಗೋ ಮುಂದೆ ಟಮಾಟಿ ಕಾಯಿ ಒಂದು ಸ್ವಲ್ಪ, ಟಮಾಟಿ ಹಣ್ಣು ಒಂದು ಸ್ವಲ್ಪ ಒಯ್ಯಿ ಅಂತ ತಗೋರಿ. ಇದ್ರದ್ದು ಸಾರು ಚಟ್ನಿ ಮಾಡಕ್ಕೆ ಬರ್ತೈತಿ. ಅಂದಂಗೆ ಲಕ್ಷ್ಮಕ್ಕ, ಇವತ್ತು ಮೊದಲನೇ ಸಲ ಹರಿಯಾಕೊಂತೀವಲ್ಲ ತರಕಾರಿ ಎಲ್ಲ, ನಮ್ಮದು ಊರು ದೇವರಿಗೆ ಹೋಗಿ ಒಂದು ಸ್ವಲ್ಪ ತರಕಾರಿ ಎಲ್ಲ ಇಟ್ಟು ಪೂಜೆ ಮಾಡಿಸ್ಕೊಂಬರ್ಬೇಕಾಗಿತ್ತು ಬೇಕ, ಮರ್ತ ಬಿಟ್ಟಿವಲ್ಲ. ಅಯ್ಯ ಹೌದಲ್ಲ ಅಂಬವ, ಮರ್ತ ಬಿಟ್ಟಿವಿ ನೋಡು. ನೇತಾವ ಒಂದು ಸ್ವಲ್ಪ ಗವಿಗೆ ಹೋದ್ರೆ ಕೊಟ್ಟು ಕಳ್ಸಿದ್ವಿ ಅಂದರೆ ಇಲ್ಲೇಯಿಂದ ಏನು ನಮ್ಮ ಹೊಲದಿಂದ ಏನು ದೂರಿಲ್ಲ. ದೇವ್ರುಗಳಿಗೆ ತೊಗೊಂಡೋಗಿ ಇಟ್ಟು ಪೂಜೆ ಮಾಡೋಕೊಂದು ಬರ್ತಾನೆ ಒಂದು ಕಾಯಿ ಒಡ್ಸ್ಕೊಂಡು.
ಹ್ಞೂ ಆತು ಬೇವ. ಗವಿ, ಏ ಗವಿ ಬಾಯಿಲೆ. ಯಾಕ ಎದಕ್ಕೆ ಕರ್ದಿಯಲ್ಲ ನನಗೆ? ಗವಿ, ಎಲ್ಲ ಅದು ಹೊಲ್ದಂದು ಒಂದು 5 ಟಮಾಟಿ, 5 ಡೊಣ್ ಮೆಣಸಿನ್ಕಾಯಿ, ಒಂದು 5 ಹಾಗಲಕಾಯಿ, ಎಲ್ಲನೂ 5 ತರಕಾರಿ ಹರ್ಕೊಂಡು ಇಲ್ಲೇ ನಮ್ದು ಊರು ದೇವ್ರು ಐತಲ್ಲಪ್ಪ, ಗ್ರಾಮ ದೇವತೆ, ಅಲ್ಲಿಗೆ ತೊಗೊಂಡೋಗಿ ಇಟ್ಟು ನಮಸ್ಕಾರ ಮಾಡಿ ಒಂದು ಕಾಯಿ ಒಂದು ಒಡ್ಸ್ಕೊಂಡು ಪೂಜೆ ಮಾಡಿಸ್ಕೊಂಬಂದ್ಬಿಡೋಗಪ್ಪ, ಪುಣ್ಯ ಬರ್ತೈತೆ ನಿನಗೆ. ಅಯ್ಯ ದೊಡವ, ಅದನ್ನಾಗಲೇ ನಾವು ನಿನ್ನೆ ಸಂಜೆ ಮುಂದೆ ಮಾಡಿವಿ ಕಾಕ. ನಾವು ಇವ ಬೆಳಿಗ್ಗೆ ಅಷ್ಟು ಲಘುನ ಪೂಜಾರಿ ಬಂದಿರಲ್ಲ, ದೇವಸ್ಥಾನನೂ ತೆಗ್ದಿರಲ್ಲ ದೇವ್ರ ಗುಡಿ, ಅದಕ್ಕೋಸ್ಕರ ನಿನ್ನೆ ಸಂಜೆ ಮುಂದನ ಎಲ್ಲಾನು 5 ಹರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಕಾಯಿ ಒಡ್ಸ್ಕೊಂಡು ಬಂದಿವಿ ನಿನ್ನೆ ಮನೆಗೆ. ಅಯ್ಯ ಹೌದನ, ಚಲೋ ಆತು ಬಿಡಿಯಪ್ಪ. ನಾವು ಮರ್ತ ಬಿಟ್ಟಾರ ಬಿಡು ಅಂತ ಅನ್ಕೊಂಡಿದ್ವಿ, ಅಂದ್ರೂ ಮರ್ತಿಲ್ಲಲ್ಲ ಎಲ್ಲರೂ. ಅಯ್ಯ ದೊಡವ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಅಂದಂಗ ನೀವು ಯಾಕೆ ಇಲ್ಲಿ ಟಮಾಟಿ ಯಾರು ಯಾಕೊಂತೀರಿ? ಅಲ್ಲಿ ಇನ್ನೊಂದು ಕಡೆ ಇದಾವಲ್ಲ, ಆ ಟಮಾಟಿ ಯಾರಿ ಬರ್ರಿ, ಇದನ್ನ ಕಾಕನ ಹರಿತಾರಂತ ಈ ಹೊಲ್ದಂದು. ಯಾಕ್ಲೋ ಈ ಕಡೆ ಯಾಕೆ ನಾವು ಅರಿಬಾರ್ದು? ಯವ್ವಾ, ಇಲ್ಲಿ ನಿಮ್ದು ಬಗ್ಗೆ ಹರಿದ್ರ ಬೆನ್ನು ನೋವಿಸ್ತೈತಲ್ಲ, ಅದಕ್ಕೋಸ್ಕರ ಇಲ್ಲಿದು ಬ್ಯಾಡ ಅಂತ ಆ ಕಡೆ ಐತೆ ಬರ್ರಿ. ಇಲ್ಲಿ ನಮ್ಗೆ ಆ ಕಡೆ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ನಿಂತೀರ ನೀವು? ಅಯ್ಯೋ ಕಾಕನವರೆಲ್ಲ ಬೈತಾರೆ ನೋಡಿದ್ರೆ. ಬರ್ರಿ ನೀವು ಆ ಕಡೆ ಬರ್ರಿ. ಗವಿ, ಹೆಂಗೋ ಇದೊಂದು ಸಾಲು ಹಿಡಿದೀವಿ ತಡಿ, ಇದೊಂದು ಸಾಲು ಅಷ್ಟು ಮುಗಿಸ್ಕೊಂಡು ಆ ಕಡೆ ಬರ್ತೀವಂತ ನಡಿ ನೀನು. ಹ್ಞೂ ಸರಿ ಆಯ್ತು, ಲಘು ಲಘುನ ಬರ್ರಿ. ಇನ್ನು ಆ ಕಡೆ ಎಲ್ಲ ಅದಾವು, ನಾವು ಆ ಕಡೆ ಹರಿಯಾಕ ಕುಂತೀವಿ ತರಕಾರಿನ. ಯವ್ವ, ಇಲ್ಲಿ ಕಡೆ ಒಂದು ಸ್ವಲ್ಪ ಮುಗೀತಲ್ಲ, ಬರ್ರಿ ಆ ಕಡೆ ಒಂದು ಸ್ವಲ್ಪ ನೋಡೋಣ. ಅಲ್ಲೇನೋ ಬೇರೆ ಕಡೆ ಅದಾವಂತಲ್ಲ ಟಮಾಟೆ ಹಣ್ಣು, ಅವೊಂದಿಷ್ಟು ಹರಿಬೇಕಂತಲ್ಲ. ಬರ್ರಿ ಈ ಕಡೆ ಇನ್ನೊಂದು 4 ಸಾಲು ಹೊಡೆದವು, ಅವನ ಕಾಕನರು ಹರಿತಾರೆ. ಸರಿ ನಡಿಯವ್ವ ಹಂಗಾರ. ಯವ್ವ ಯವ್ವ, ಲಗುನ ಬಾಬಿ, ಇಲ್ಲಿ ಎಷ್ಟು ಚಂದ ಬಿಟ್ಟಾವ ಟಮಾಟೆ ಹಣ್ಣು, ನೋಡ್ಬರಿ ಇಲ್ಲಿ. ಯವ್ವ ಲಕ್ಷ್ಮಕ್ಕ, ಟಮಾಟಿ ಹಣ್ಣು ನೋಡ ಹೆಂಗೆ ಪಳ 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 ಅಂತ ಹೆಂಗೆ ಹೊಳ್ಯಾಕೊಂತಾವ ನೋಡ ಇಲ್ಲಿ. ಆರಾಮ್ ನಿಂತ್ಕೊಂಡು ಹರಿಬೋದು ಬಿಡಿ ಇಲ್ಲಿ, ಅಲ್ಲಿ ಹಂಗೆ ಬಗ್ಗೆ ಹರಿಬೇಕು ಅನ್ನೋದೇ ಇಲ್ಲ ಬಿಡಿ ಇಲ್ಲಿ. ಯವ್ವ ಟಮಾಟಿ ನೋಡಿದ ಹಂಗೆ ತಿಂದು ಬಿಡ್ಬೇಕು ಅನಿಸ್ತೈತೆ ನೋಡ್ಬೇಕ. ಹ್ಞೂ ನೋಡ ಎಷ್ಟು ಮಸ್ತ್ ಬಿಟ್ಟಾವು. ಇವತ್ತು ಮಧ್ಯಾಹ್ನ ಊಟದಾಗ ಟಮಾಟಿನ ಚಂದನ ತಂಗಿ ಕಿವುಚಿ, ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಮಸಾಲ ಪುಡಿ ಹಾಕಿ, ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ರೆ ಆಹಾ ಚಟ್ನಿ ಏನು ಹೇಳಬೇಡ, ಅಷ್ಟು ಮಸ್ತ್ ಆಕೈತೆ ನೋಡು. ನಾನಂತ ಇವತ್ತು ಹಂಗೆ ಮಾಡ್ತೀನಪ್ಪ. ಯಪ್ಪ ಎಷ್ಟು ಮಸ್ತ್ ಬಿಟ್ಟವು ನೋಡ ಟಮಾಟಿ ಹಣ್ಣು. ಯವ್ವ, ನನಗಂತೂ ನಂಬಕ್ಕಾಗಬಲ್ದಿದ್ದು ನಮ್ಮ ಹೊಲನ ಅಂತಂದು. ಇಷ್ಟು ದಿನ ಟಿವಿಯಾಗ ನೋಡ್ತಿದ್ವಿ ಈ ಥರ ಎಲ್ಲ ಬೆಳೆಯೋದನ್ನು, ಇವಾಗ ನೋಡ್ಬೇ ನಮ್ಮ ಹೊಲದಾಗ ಬೆಳೆದೀವಿ ನಾವು. ಎಷ್ಟು ಚೆಂದ ಬಿಟ್ಟಾವ ನೋಡ್ಬೇ ಟಮಾಟಿ ಹಣ್ಣು. ಇವತ್ತು ನನಗೂ ಟಮಾಟಿ ಪಚಡಿ ಬೇಕಾ ಬೇವು. ನೀನು ಹೇಳಿದ ತಕ್ಷಣ ಬಾಯಾಗ ನೀರು ಹಂಗೆ ಬರಾಕುಂತೈತೆ ನೋಡಂಗೆ. ಟಮಾಟಿ ನೋಡ್ಕೊತ ಹಂಗೆ ನಿಂತು ಬಿಡಬೇಡ್ರಿ, ಲಘು ಲಘುನ ಹರಿರಿ, ಅಲ್ಲೇ ಮಾತಾಡ್ಕೊತ ಹರ್ಕೊಂತ ಹೋಗ್ರಿ. ಅಂದ್ರೆ ಈ ಕಡೆ ಕೆಲಸನೂ ಸಾಕ್ತೈತಿ, ಇತ್ತಾಗ ನಮ್ಮ ಮಾತು ಮುಗಿತೈತಿ. ಅಂದ್ರು ಲಕ್ಷ್ಮಕ್ಕ, ಏನೇ ಹೇಳ ನೀನು, ನನಗಂತೂ ಈ ಸಲ ನಮ್ಮ ಹೊಲಕ್ಕೆ ಬಂದೀವಲ್ಲ, ಮನೆಗೆ ಹೋಗಕ್ಕೆ ಮನಸ್ಸ ಬರವಲ್ದು ನೋಡ್ಬೇಕು. ರಾತ್ರಿನೂ ಇಲ್ಲೇ ಹೊಲದಾಗ ಇದ್ದು ಬಿಡಂದ್ರೆ ಇದ್ದು ಬಿಡ್ತೀನಿ ನೋಡ್ಬೇಕು. ಅಷ್ಟು ಮಸ್ತ್ ಬಂದೈತೆ ನೋಡಿ ನಮ್ಮ ಹೊಲ ಅಂತೂ ಈ ಸಲ. ಹ್ಞೂ ನೋಡಲಿ, ಇಷ್ಟು ಚಲೋ ಬಂದಿದ್ದಕ್ಕ. ಅವು ಗೌಡ ಅದನಲ್ಲ, ಊರು ಗೌಡ, ಯಾಕಷ್ಟು ಹೊಟ್ಟೆ ಉಳ್ಕೊಂಡಾನ ನಮ್ಮ ಹೊಲ ನೋಡಿ ಅಂತ ಅಂತಿದ್ದೆ ನಾನು. ಈಗ ಅನ್ಸಾಕೊಂತೈತಿ, ನಮ್ಮ ಹೊಲ ಇಷ್ಟು ಚಲೋ ತರಕಾರಿ ಬಂದಿದ್ದಕ್ಕ ಹೊಟ್ಟೆ ಉರ್ಕೊಂಡು ಹೊಲ ಹಾಳು ಮಾಡಕ್ಕಂತ ಕಳಿಸಿದ್ದ ಅನಿಸ್ತೈತವ. ಹ್ಞೂ ಬೇಕಾ, ಮುಂಚೆ ಎಲ್ಲ ನಮ್ಮ ಊರಾಗ ನೀವು ಬರ್ತೀರನ್ವ, ನೀವು ಈ ಥರ ಬೆಳಿತೀರನ ಅಂತ ಅಂದಿದ್ದಕ್ಕೆ ಊರಾಗಿರೋ ಎಲ್ಲರೂ ಅವು ಪ್ಯಾಟರ್ನವ್ರ ಮಾತು ಕೇಳಿದ್ರೆ ಅಂದ್ರೆ ನಿಮ್ಮ ಹೊಲ ಎಲ್ಲ ಹಾಳಾಗೋಕೈತಿ, ನೀವೇನು ಉದ್ಧಾರ ಆಗಂಗಿಲ್ಲ, ಹಂಗೆ ಹಿಂಗೆ ಅಂದಿದ್ರು. ಇವಾಗ ನೋಡ್ಬೇಕು ಎಷ್ಟು ಚಲೋ ಬಂದೈತಿ ನಮ್ಮ ಹೊಲದಾಗ ಪೀಕೆಲ್ಲ. ಈಗ ನೋಡ್ಕೊಂಡು ಎಲ್ಲ ವಕೀಲು ಎಲ್ಲರೂ ಉರ್ಕೋತಾರೆ ನೋಡ್ಬೇ ಈ ಸಲ ನಮ್ಮ ಹೊಲ ನೋಡಿ. ಉರ್ಕೊಳ್ಳೋದೇನ್ಲೇ, ಆಗಲೇ ಉರ್ಕೊಳಕ್ಕೆ ಚಲೋ ಆಗಬಿಟ್ಟೈತಿ ಎಲ್ಲರೂ. ನಾವ ನಮ್ಮ ಹೊಲಕ್ಕೆ ಲೇಟಾಗಿ ಬಂದಿದ್ದಂದ್ರೆ ಆಗಲೇ ಎಲ್ಲವಕ್ಕಿನೂ ನೋಡಿ ಹೊಟ್ಟೆ ಉರ್ಕೊಳಕ್ಕೆ ಕುಂತಾರ ಆಗಲೇ. ಲಕ್ಷ್ಮಕ್ಕ, ಇನ್ನು ಮೇಲೆ ನಮ್ಮ ಮನೆಗೆ ತರಕಾರಿ ಥರ ಚಿಂತೆನೇ ಇಲ್ಲ ಬಿಡು. ನಮ್ಮ ಹೊಲದಾಗ ಮಸ್ತ್ ಮಸ್ತ್ ತರಕಾರಿ ಬೆಳೆದಿವಲ್ಬಿ ಚಿಕ್ಕಿ. ಈ ಸಲ ಯಾವ ಥರ ತರಕಾರಿ ಬೇಕಾ ಆ ಥರ ತರಕಾರಿನ ನಮ್ಮ ಹೊಲದಾಗ ನಾವೇ ಬೆಳಿಬೋದು. ನಾವು ಆರಾಮಾಗಿ ಫ್ರೆಶ್ ತರಕಾರಿ ತಿನ್ಬೋದು ನೋಡಿ. ಎಲ್ಲ ಥರ ಸೊಪ್ಪು ತರಕಾರಿ ಎಲ್ಲನೂ ಬೆಳೆದು ಬಿಟ್ಟಿವಿ ಈ ಸಲ. ಲಕ್ಷ್ಮಕ್ಕ, ಈ ಸಲ ನಾನು ನಮಗೊಂದು 4 ಕಾಸು ಉಳಿಬೋದಲ್ಲ. ಪ್ರತಿ ಸಲ ಖರ್ಚು ಮಾಡಿದ್ದಕ್ಕೂ ರೊಕ್ಕ ಬರೋದಕ್ಕೂ ಅಲ್ಲೇ ಸಮ ಆಗ್ಬಿಡ್ತಿತ್ತು. ಈ ಸಲನಾರ ಒಂದು 4 ರೂಪಾಯಿ ಕೈಗೆ ಹತ್ತಿದ್ರೆ ಚಲೋ ಆಯ್ತಲ್ಲ, ಚಲೋ ಆಕೈತ್ಲಿ. ಈ ಸಲ ಮನೆಯನಾರ ಕಷ್ಟಪಟ್ಟು ದುಡ್ದೀವಿ. ಈ ಸಲ ಆ ದೇವರು ಪ್ರತಿಫಲ ಕೊಡ್ತಾನೆ ನಮಗೆ, ನೀ ಏನು ಚಿಂತೆ ಮಾಡೋಕೆ ಹೋಗ್ಬೇಡ. ಏನ ಲಕ್ಷ್ಮಕ್ಕ, ಒಟ್ಟಿನಲ್ಲಿ ಈ ಸಲನಾರ ಒಂದು 4 ಕಾಸು ಕೈಗೆ ಹತ್ತಿತ್ತಂದ್ರೆ ಚಿಂತೆಯಾರ ಬಿಡ್ತೈತವ ಮಕ್ಳಿಗೆ ಓದ್ಸಾಕರ. ಈ ಸಲನಾರ ಒಂದು ಸ್ವಲ್ಪ ಕೈಗೆ ರೊಕ್ಕ ಹತ್ತಂದ್ರೆ ಮಕ್ಕಳಿಗೆ ಓದ್ಸಾಕ ಒಂದು ಸ್ವಲ್ಪ ಚಿಂತಿಲ್ಲಾದಂಗೆ ಆಕೈತಿ. ಹಂಗೆ ಅದು ಅಲ್ಲದೆ ಒಂದು ಸ್ವಲ್ಪ ಮನೇನೂ ರಿಪೇರಿ ಮಾಡ್ಸೋದೈತಲ್ಲ, ಮಳೆ ಬಂದ್ರೆ ಒಂದು ಸಮನ ಸೋಡ್ತೈತಲ್ಲ ಆ ಕಡೆ ಅಡುಗೆ ಮನೆ ಕಡೆ, ಅಲ್ಲೆಲ್ಲ ಒಂದು ಸ್ವಲ್ಪ ರೆಡಿನಾರ ಮಾಡ್ಸಕ್ಕೆ ಬರ್ತೈತಿ. ಅದು ಸರಿಯೇ ಬೇಕ. ನೇತ್ರವ, ಗವಿ ಕರಿ ಪುಟ್ಟಿ ತೊಂಬ ಅಂತಂದು ಎಷ್ಟೊಂದಾಗವ ಹಣ್ಣು ಹರಿಯೋದು.
ಗವಿ ಗವಿ ಲಘು ಲಘುನ ಅದು ಟ್ರೇ ತೊಗೊಂಡು ಬಾ, ಹಣ್ಣು ಅರ್ಧೈತಿ ಅದ್ರಾಗ ಹಾಕ್ತೈತಿ ತೊಗೊಂಡು ಹೋಗಂತೆ ಅಂತ. ಹ್ಞೂ ಆಯ್ತು ಬೇಕಂತಂದು 2 ನಿಮಿಷ. ಕಾಕ ಆ ಕಡೆ ಟಮಾಟೆ ಹಣ್ಣು ನಡ್ದಾರಂತ, ನಾನು ಟಮಾಟಿ ಡ್ರೈ ತೊಗೊಂಡೋಗಿ ಟಮಾಟೆ ಹಣ್ಣು ಹಾಕ್ಸ್ಕೊಂಡು ತೊಗೊಂಬಂದು ಆ ಕಡೆ ಗಿಡದ ನೆರಳಿಗೆ ಇಡ್ತೀನಿ. ದೊಡ್ಡ ಪದನಲ್ಲ ಅಲ್ಲಿ. ಸರಿ ನಡಿ.